ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಾಂಗ್ ವಿಡಿಯೋ ಇಡೋದು ತುಂಬ ಕಮ್ಮಿ. ಯಾವುದಾದ್ರೂ ಒಂದು ಒಳ್ಳೆ ಕಂಟೆಂಟ್ ಇದ್ದರೆ ಇಡುವ ಅನ್ನೋದು ನನ್ನ ಉದ್ದೇಶ. ಈ ಸೋಫಾ ಬಂದು ನಾನು ತೊಗೊಂಡು ಲಾಸ್ಟ್ ದೀಪಾವಳಿಯಲ್ಲಿ ತೊಗೊಂಡೆ. ಸೊ ಇದು ಪೂರ್ತಿ ಡಾರ್ಕ್ ಕಲರ್ ಇದ್ದರೆ ಕಾಫಿ ಕಲರ್ ಇರಬೇಕು ಅಂತ ನನ್ನ ಮೈಂಡ್ ಸೆಟ್ ಇತ್ತು. ಬಟ್ ಆದರೆ ಅದು ಪ್ಲ್ಯಾನ್ ಚೇಂಜ್ ಆಯಿತು ತೊಗೋಬೇಕಾದ್ರೆ. ಇದು ನಮ್ಮ ತಂದೆಯವ್ರು ತೊಗೋಬೇಕಿತ್ತು. ಲಾಸ್ಟಿಗೆ ಇದು ನಾನು ತೊಗೊಂಡೆ, ಅವ್ರು ಬೇರೆ ತೊಗೊಂಡ್ರು. ಇದು ಪಿಲ್ಲೋಸ್ ಬ್ಯಾಕ್ ಸೈಡೆಲ್ಲ ಫುಲ್ ವೈಟ್ ಬರುತ್ತೆ. ಹಾಗಾಗಿ ನನಗೆ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಕಷ್ಟ ಆದರೂ ಕೂಡ ನಾನು ಮ್ಯಾನೇಜ್ ಮಾಡ್ತೀನಿ, ಯಾಕಂದರೆ ನಾನು ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತೀನಿ. ಬಟ್ ಆದರೆ ಏನಂದರೆ ಒಂದು ಅನ್ಸ್ಯಾಟಿಸ್ಫ್ಯಾಕ್ಷನ್, ಫುಲ್ ಡಾರ್ಕ್ ಕಲರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮನೆಯಲ್ಲಿ ಒಬ್ಬ ಚಿಕ್ಕ ಮಗ ಇದ್ದಾನೆ. ಸೊ ಅವನು ಗಲೀಜು ಮಾಡೋದಿಲ್ಲ, ಬಟ್ ಆದರೂ ಕೂಡ ಚಿಕ್ಕ ಮಕ್ಕಳಿರ್ತಾರೆ, ಅಲ್ಲಿ ವೈಟ್ ಅನ್ನೋದು ಮ್ಯಾನೇಜಬಲ್ ತುಂಬ ಕಷ್ಟ. ನಾನು ಸೋಫಾ ಕವರ್ಸ್ ಎಲ್ಲ ಹಾಕ್ತೀನಿ, ಮೇಂಟೈನ್ ಮಾಡ್ತಿದ್ದೀನಿ. ಬಟ್ ಎಲ್ಲೋ ಒಂದು ಚಿಕ್ಕ ಅನ್ಸ್ಯಾಟಿಸ್ಫ್ಯಾಕ್ಷನ್ನು ಅಷ್ಟೇ. ಬಟ್ ಇದನ್ನು ನಾನು ಸೋಫಾ ತಗೊಂಡಿದ್ದು ಆ ಟೀಪ ಇದೆ ನೋಡಿ, ಕಾಣುತ್ತೆ. ನೆಕ್ಸ್ಟ್ ಸ್ವಲ್ಪ ಮುಂದೆ ಬರುತ್ತೆ. ಅದು ತುಂಬ ಚೆನ್ನಾಗಿದೆ, ತುಂಬ ಕ್ಲಾಸಿಯಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ಯಾವುದಾದ್ರೂ ಬರ್ಡೇ ಫಂಕ್ಷನ್ಗೆ ಕೇಕ್ ಕಟ್ ಮಾಡಲಿಕ್ಕೆ ಮತ್ತು ಯಾವುದಾದ್ರೂ ತುಂಬ ಯೂಸ್ಫುಲ್ ಅನಿಸುತ್ತೆ ನನಗೆ ಅದು. ಸೊ ನಂಗೆ ತುಂಬ ಇಷ್ಟ ಆಯಿತು ಅದು ನೋಡಿಕೊಳ್ಳೆ. ಹಾಗಾಗಿ ಅದನ್ನು ನೋಡಿ ನನಗೆ ಇಷ್ಟಪಟ್ಟು ಈ ಸೋಫಾ ನೆಕ್ಸ್ಟ್ ನಾನು ಸೆಲೆಕ್ಟ್ ಮಾಡುವ ಹಾಗಾಯಿತು. ಮತ್ತು ಇದ್ರ ಜೊತೆಗೆ ನಾನು ದಿವಾನ ಕೂಡ ತೊಗೊಂಡೆ. ನಾನು ದಿವಾನಿಗೆ ಮಾತ್ರ 10/10 ಹಾಕ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿದೆ. ಕೆಳಗಡೆ ಎಲ್ಲ ಸ್ಟೋರೇಜ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಇದರಿಂದ ನನಗೆ ಬಟ್ಟೆ ಎಲ್ಲ ತುಂಬ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ನನಗೆ ತುಂಬ ಯೂಸ್ಫುಲ್ ಅನಿಸುತ್ತೆ ಮತ್ತು ತುಂಬ ವೆಯ್ಟ್ ಕೂಡ ಇದೆ. ಓಕೆ, ನನಗೆ ತುಂಬ ಇಷ್ಟ ಆಯ್ತದು. ಮತ್ತು ನೆಕ್ಸ್ಟ್ ಬಂದು ಇದು ಎಲ್ ಶೇಪಲ್ಲಿದೆ. ಇದು ಸ್ಪೇಸ್ ತುಂಬ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಇದು ಸೋಫಾ ಬಂದು. ಬಟ್ ನಮಗೆ ಇಲ್ಲಿ ಇವಾಗ ಇದು ಹೊಸದಾಗಿ ಈ ಬಂದಿರೋ ಮನೆಯಲ್ಲಿ ತುಂಬ ಸ್ಪೇಸ್ ಇರೋದರಿಂದ ನನಗೆ ಓಕೆ ಚೆನ್ನಾಗಿದೆ. ಬಟ್ ಸ್ಪೇಸ್ ಕಮ್ಮಿ ಇದ್ದರೆ ತುಂಬ ಕಷ್ಟ. ಇದು ಸೋಫಾ ಇದೆ, ಎಲ್ ಶೇಪಲ್ಲಿದೆ, ಫುಲ್ ಹಾಲ್ ಸ್ಪೇಸೆಲ್ಲ ಇದೆ, ಆಕ್ಯುಪೈ ಮಾಡ್ತಾಯಿದೆ. ನಾನು ಅದಕ್ಕೆ ಇದನ್ನು ಏನಂತ ಪ್ಲ್ಯಾನ್ ಮಾಡಿದೆ ಅಂದರೆ, ನನಗೆ ಬೆಡ್ರೂಮ್ ಕೂಡ ತುಂಬ ದೊಡ್ಡದಿದೆ. ಹಾಗಾಗಿ ನಾನು ಎಲ್ ಶೇಪಲ್ಲಿ ಅರ್ಧ ಮಾತ್ರ ನಾನು ಇಲ್ಲಿ ಹಾಲಲ್ಲಿ ಹಾಕಿದ್ದೀನಿ. ಇನ್ನೂ ಒಂದು 3 ಸೀಟರ್ಸ್ ಬರುತ್ತೆ, ಅದನ್ನು ನಾನು ಬೆಡ್ರೂಮಲ್ಲಿ ಹಾಕಿದ್ದೀನಿ. ಸೊ ಈಗ ನನಗೆ ಹಾಲಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಇದನ್ನು ಪೂರ್ತಿಯಾಗಿ ಸೆಟ್ ಮಾಡಿ ತೋರಿಸೋಣ ಅಂತ ಅಂದ್ಕೊಳ್ತಿದ್ದೀನಿ. ಸೆಟ್ ಮಾಡಿದ ಮೇಲೆ ಹೇಗಿರುತ್ತೆ ಅಂತ ನೋಡಿವ್ರಂತೆ, ಒಂದು ನಿಮಿಷ. ಬಟ್ ಇದು ವೆಯ್ಟ್ ಕೂಡ ನಮಗೆ ಸ್ವಲ್ಪ ವೆಯ್ಟ್ಲೆಸ್ಸೇ ಇದೆ, ಅಷ್ಟೇನು ವೆಯ್ಟ್ ಇಲ್ಲ. ಬಟ್ ಈ ಪಿಲ್ಲೋಸ್ ಮಾತ್ರ ಒಂದೊಂದು ತುಂಬ ದೊಡ್ಡ ಸೈಜ್ ಇದೆ. ಪೂರ್ತಿ 6 ಪಿಲ್ಲೋಸ್, 6 ಬಂದಿದೆ ಅದರಲ್ಲಿ. ಮತ್ತೀಗ ನಮಗೆ ರೇಟಿಗೆ ಬಂದರೂ ಕೂಡ ಅದು ಒಂದು ಒಳ್ಳೆ ದೀಪಾವಳಿ ಟೈಮ್ ಇರೋದ್ರಿಂದ ನನ್ನ ಬೋನಸ್ ಬರುವ ಟೈಮಿಗೆ ಬಂದಿದ್ದದು. ಹಾಗಾಗಿ ಬೋನಸ್ ಅಮೌಂಟ್ನಲ್ಲಿ ನನಗೊಂದು ನೆನಪಿನಲ್ಲಿ ಇರುತ್ತೆ ಒಂದು ವಸ್ತು ತೊಗೊಂಡೆ ಅಂತ ನಾನು ಇದನ್ನು ತೊಗೊಂಡೆ. ದಿವಾನ ನೋಡಿ, ಚೆನ್ನಾಗಿದೆ, ಡಾರ್ಕ್ ಕಲರಲ್ಲಿ. ನೋಡಿ, ಸೆಟ್ ಮಾಡಿದ ಮೇಲೆ ಹಾಲಲ್ಲಿ ಸೋಫಾ ಹೀಗೆ ಕಾಣುತ್ತೆ. ನನಗೆ ಇಷ್ಟ ಆಯಿತು, ಚೆಂದ ಕಾಣ್ತಾ ಇದೆ ಅಲ್ಲ. ಇದು ನಮ್ಮ ಹಾಲ್. ನಾನು ಹೇಳಿದೆ ಅಲ್ವಾ, ಇದರಲ್ಲಿ ನಾನು ಜಸ್ಟ್ ಇಲ್ಲಿ 3 ಸೀಟರ್ಸ್ ಹಾಕಿದ್ದೀನಿ. ಇನ್ನು 3 ಬೆಡ್ರೂಮಲ್ಲಿ ಹಾಕಿದ್ದೇನೆ.